ಅವ್ರು ಕಿತ್ತೋಗಿರೋ ಆಟ ಕಿತ್ತೋಗಿರೋ ಬಾಳ್ತಾ ಇದಾರಲ್ವಾ, ಅದನ್ನೇ ನಾನು ಅಂತ ಹೇಳ್ಬಿಟ್ಟು ಜನದ ಮಧ್ಯದಲ್ಲಿ ನನ್ನ ಹೆಸರನ್ನ ಕೇಳಿಸ್ಬೇಕು ಅಂತ ಆ ರೀತಿ ಮಾತುಗಳನ್ನ ಹೇಳ್ತಿದ್ದಾರೆ. ಒಬ್ರ ಮೇಲೆ ಸುಳ್ಳು ಹೇಳ್ಬೇಕು ಎಷ್ಟ್ರ ಮಟ್ಟಿಗೆ ಅಂತ ಅಂದ್ರೆ, ನಾಳೆ ದಿವಸ ಏನಾದ್ರೂ ಅದು ರಿವರ್ಸ್ ಆದ್ರೆ ಅವರು ಕೂಡ ತಡಿಬೇಕು, ಅಷ್ಟ್ರ ಮಟ್ಟಿಗೆ ಮಾತ್ರ ಸುಳ್ಳು ಹೇಳ್ಬೇಕು. ಇದೆ ಹೇಳಿರೋಳ್ಗೂ ಗೊತ್ತಿದೆ ಕಿತ್ತೋಗಿರೋ ಅವಳು ಬಾಳ್ತಾ ಇರೋದಕ್ಕೆ ಆ ತರ ನನ್ಗೆ ಹೇಳಿದ. ಫ್ರೆಂಡ್ಸ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಬೆಳಿಗ್ಗೆ ಟೈಮು 5:45 ಆಗ್ತಾ ಇದೆ. ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅಂದರೆ ಆರೋಗ್ಯ ಏನು ಸಮಸ್ಯೆ ಇಲ್ಲ, ಕಾಲು ತುಂಬ ನೋವಾಗಿದೆ. ರೈಟ್ ಸೈಡ್ ಅಂದರೆ ಬಲಗಾಲು ನಾವು ಮಿಷನ್ ಆಪ್ರೇಟ್ ಏನು ಮಾಡ್ತೀವಿ ಆ ಕಾಲು ನನಗೆ ತುಂಬಾ ನೋವಾಗಿದೆ. ಯಾಕೆ ಅಂದರೆ ನಿನ್ನೆ ಪ್ರೊಡಕ್ಷನ್ ತುಂಬಾ ಹೆವಿ ಇತ್ತು. ತುಂಬಾ ಅಂತ ಅಂದರೆ ಹೇಳೋಕ್ಕಾಗಲ್ಲ. ಫ್ಯಾಷನ್ ಪಟ್ಟಿ ಪಾಯಿಂಟೆಡ್ ಕಿನ್ನಾರಿ ಅಂದರೆ ಅದು ತುಂಬಾ ಕ್ರಿಟಿಕಲ್ ಇರುತ್ತೆ ಕೆಲಸ. ಆ ಕೆಲಸ ನಾನು ನಿನ್ನೆ ಮಾಡ್ತಾ ಇದ್ದೆ. ಪೀಸು ಅವರ್ಲಿ 25 ಪೀಸ್ ಪ್ರೊಡಕ್ಷನ್ ಆಗೋದು. 25 ಪೀಸ್ ಆದರೂ ಕೂಡ ಅದು ತುಂಬಾ ಕ್ರಿಟಿಕಲ್ ಇರುತ್ತೆ. ಒಂದು ನೀಡ್ಲು ಎಲ್ಲಾದರೂ ಆ ಕಡೆ ಈ ಕಡೆ ಜರುಗಿದ್ರೆ ಅದನ್ನ ಫುಲ್ಲು ಪೀಸ್ ಬಿಚ್ಚಬೇಕಾಗುತ್ತೆ. ಆ ರೀತಿ ಕ್ರಿಟಿಕಲ್ ಕೆಲಸ. ನಿನ್ನೆ ನೀರು ಕೂಡ ಕುಡ್ದಿಲ್ಲ ಸರಿಯಾಗಿ ಊಟಕ್ಕೆ ಹೋಗಿ ಬರೀ 10 ನಿಮಿಷದಲ್ಲಿ ಊಟ ಮಾಡ್ಕೊಂಡು ಓಡ್ ಬಂದಿದ್ದೀನಿ ನಾನು. ಅಷ್ಟು ಕ್ರಿಟಿಕಲ್ ಇತ್ತು ಕೆಲಸ ನಿನ್ನೆ. ಹಾಗಾಗಿ ನಿನ್ನೆ ಒಂದೇ ಸಮ ಪೀಸ್ ಹೊಡೆದಿರೋದಕ್ಕೆ ಫುಲ್ಲು ಕಾಲು ನೋವಾಗಿದೆ ನನಗೆ. ನಿನ್ನೆ ಸಾಯಂಕಾಲ ಬಂದು ನೀವು ನಿನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು, ನಾನು ಹೇಳಿದೆ ತುಂಬ ಸಾಕಾಗಿದ್ದೀನಿ ಅಂತ ಹೇಳಿ. ತುಂಬಾ ಸಾಕಾಗಿ ನಾನು 8 ಗಂಟೆಗೆ ಏನು ಮಾಡಿದೆ, ನಮ್ಮ ಪಾಪುಗೆ ಹೇಳಿದೆ ಒಂದು ಸ್ವಲ್ಪ ಎಬ್ರುಸು, ನಾನು ಸುಧಾರಿಸ್ಕೊತೀನಿ ಅಂತ ಮನಿಕೊಂಬಿಟ್ಟೆ. ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ. ನಾನು ಮನಿಕೊಂಡಿದ್ದೀನಿ. ಟೀ ಮಾಡಿಬಿಟ್ಟು ಒಂದು ಸ್ವಲ್ಪ ಟೀ ಕುಡಿದು ನಾನು ಮನಿಕೊಂಡೆ. ನಮ್ಮ ಮನೆಯವರು ಕೂಡ ಬಂದಿದ್ದಾರೆ. ಆದರೆ ನಮ್ಮ ಮನೆಯವರು ನಮ್ಮ ಪಾಪು ನನ್ನನ್ನು ಎಬ್ರಿಸೇ ಇಲ್ಲ, ಹಂಗೆ ಬಿಟ್ಟಿದ್ದಾರೆ ಮನಿಕೊಂಬಿಡ್ಲಿ ಅಂತ ಹೇಳಿ. ಮನೇಲಿ ಅಡುಗೆ ಕೂಡ ಮಾಡಿರಲಿಲ್ಲ. ಸ್ವಲ್ಪ ಬೆಳಗ್ಗೆ ಬಿಸಿಬೇಳೆ ಬಾತ್ ಏನು ಮಾಡಿದೆ ಸ್ವಲ್ಪ ಇತ್ತು, ಅದು ನನ್ನ ಮಗ ಮತ್ತು ಪಾಪುಗೆ ಬಿಸಿ ಮಾಡಿ ಇಬ್ಬರಿಗೂ ತಿನ್ನಿಸಿದ್ದಾರೆ ನಮ್ಮ ಮನೆಯವರು. ತಿನ್ನಿಸ್ಬಿಟ್ಟು ಅವರು ಏನೂ ತಿಂದಿಲ್ಲ, ನನಗೂ ಎಬ್ರಿಸಿಲ್ಲ. ಅಡುಗೆ ಮಾಡಬೇಕಾಗಿತ್ತು, ಎಬ್ರಿಸೇ ಇಲ್ಲ ಅವರು ಬಂದು ಮನಿಕೊಂಡಿದ್ದಾರೆ ಟೀ ಕುಡಿದ್ಬಿಟ್ಟು. ನಾನು 11 ಗಂಟೆ ನೈಟಿಗೆ ಎದ್ದು ನೋಡಿದ್ರೆ ಏನು ಅಡುಗೆನೂ ಮಾಡಿಲ್ಲ. ಟೈಮ್ ನೋಡಿದ್ರೆ 11 ಗಂಟೆ. ಆವಾಗ ನಮ್ಮ ಮನೆಯವ್ರಿಗೆ ಎಬ್ರಿಸಿ, ಯಾಕ್ರಿ ನನಗೆ ಎಬ್ರಿಸ್ಲಿಲ್ಲ ಅಂದರೆ ಸಾಕಾಗಿ ಮನಿಕೊಂಡಿದ್ಯಾ ಅಂತ ನಾನು ಸುಮ್ಮನೆ ಬಿಟ್ಟೆ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಅಡುಗೆನೂ ಮಾಡಿಲ್ಲ, ಊಟನೂ ಮಾಡಿಲ್ಲ ನಾವಿಬ್ರು. ಆ ರೀತಿ ಪರಿಸ್ಥಿತಿ ಆಗಿದೆ ನನಗೆ. ಆ ಥರ ಕಾಲು ನೋವು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ನಾನು ಜಾಸ್ತಿ ಮೆಡಿಷನ್ಗಳು ಏನು ನೋವಿಗೆ ಅಂತ ನಾನು ಮೆಡಿಷನ್ ಯಾವತ್ತೂ ನಾನು ಜಾಸ್ತಿ ತಗೊಳ್ಳಲ್ಲ. ಏನಾದರೂ ಸ್ವಲ್ಪ ಔಷಧಿ ಹಚ್ಕೊತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಾನೇನು ಜಾಸ್ತಿ ಮೆಡಿಷನ್ ತಗೊಳ್ಳೋದು ಮಾಡೋದಿಲ್ಲ. ಆ ರೀತಿಯಾಗಿ ನಿನ್ನೆ ರಾತ್ರಿ ನಾನು ಅಡುಗೆನೂ ಮಾಡಿಲ್ಲ, ನಮ್ಮ ಮನೇಲಿ ಊಟನೂ ಮಾಡಿಲ್ಲ. ಇಬ್ಬರು ನಾವು ಮಕ್ಕಳಿಗೇನೋ ಸ್ವಲ್ಪ ಬಿಸಿಬೇಳೆ ಬಾತಿದ್ದು ನಮ್ಮ ಮನೆಯವ್ರು ಬಿಸಿ ಮಾಡಿಬಿಟ್ಟು ತಿನ್ನಿಸಿ ಹಾಲು ಕುಡಿಸಿ ಇಬ್ಬರಿಗೂ ಮಣಗಿಸಿದ್ದಾರೆ. ಅವ್ರಿಗಿಬ್ರಿಗೆ ಇದು ಮಾಡಿದ್ದಾರೆ. ಈಗ ನಾನು ಎದ್ದಿದ್ದೀನಿ 5:45 6 ಗಂಟೆನೇ ಟೈಮ್ ಆಗ್ತಾಯಿದೆ. ಅಡುಗೆ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಏನು ಅಡುಗೆ ಮಾಡೋಣ ಅಂತ ನೋಡೋಣ. ಮತ್ತು ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ನಮ್ಮ ಜೀವನದ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಇವತ್ತೇನು ಅಡುಗೆ ಮಾಡೋದು ಅಂತ ತೋರಿಸ್ತೀನಿ. ಗುಡಿಯಾಗಿ ಬೇರೆ ಯಾಕೋ ಗೊತ್ತಿಲ್ಲ 1 ಗಂಟೆ ನೈಟಲ್ಲಿ ಮೈ ಬಿಸಿಯಾಗಿತ್ತು. ಅವ್ಳಿಗೂ ಕೂಡ ಟಾನಿಕ್ ಹಾಕಿದ್ದೀನಿ. ಇವತ್ತು ಅವಳಿಗೂ ಕೂಡ ನೋಡಬೇಕು, ಸ್ವಲ್ಪ ಯಾಕೋ ಅವಳಿಗೂ ಒಂದು ಸ್ವಲ್ಪ ಜ್ವರ ಥರ ಇದೆ. ನೋಡೋಣ ಏನೇನು ಮಾಡೋದು ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಫಸ್ಟು ಈಗ ಒಲೆ ಹತ್ರ ಹೋಗಿ ನಾನು ಏನು ಮಾಡಬೇಕು ಅಂತ ನೋಡಬೇಕು. ಬನ್ನಿ ಫ್ರೆಂಡ್ಸ್ ನೋಡೋಣ. ಮತ್ತು ಯಾರು ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಈ ಜೀವನ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬೇಳೆನ ತಗೊಂಡಿದ್ದೀನಿ. 3 ಥರ ಬೇಳೆ ಇದೆ ಇದರಲ್ಲಿ. ಮಸೂರಿ ಬೇಳೆ, ತೊಗರಿ ಬೇಳೆ ಮತ್ತು ಹೆಸರು ಬೇಳೆ, ಈ ಥರ 3 ಥರ ಬೇಳೆಗಳನ್ನು ತಗೊಂಡಿದ್ದೀನಿ. ಮತ್ತು ನೋಡಿ ಇಲ್ಲಿ ಪಾಲಕ್ ಸೊಪ್ಪು ಮತ್ತೆಲ್ಲ ಮಿಕ್ಸ್, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಚಕ್ಕೊತ್ತಿ ಸೊಪ್ಪು ಎಲ್ಲ ಈ ಥರ, ದಂಟಿನ ಸೊಪ್ಪು ಎಲ್ಲ ಒಂದು 4-5 ಥರ ಸೊಪ್ಪು ಮಿಕ್ಸ್ ಇದೆ ಇದರಲ್ಲಿ. ಸೊಪ್ಪನ್ನು ತಗೊಂಡಿದ್ದೀನಿ. ನಿಮಗೆ ಮೊನ್ನೆನೇ ಹೇಳಿದ್ದೆ ತುಂಬ ಸೊಪ್ಪು ತಂದಿದ್ದಾರೆ ನಮ್ಮ ಮನೇಲಿ ಅಂತ ಹೇಳಿ. ಹಾಗಾಗಿ ನಾನು ಸೊಪ್ಪು ವೇಸ್ಟ್ ಮಾಡಲಿಲ್ಲ. ಎಲ್ಲ ಸ್ವಲ್ಪ ನೀಟಾಗಿ ಸೋಸಿಟ್ಕೊಂಡ್ಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು, ಇದು ಲಾಸ್ಟ್ ಇವತ್ತಿಗೆ ಸೊಪ್ಪು ಈ ರೀತಿ ಸೋಸಿಟ್ಕೊಂಡಿದ್ದೆ. ಸ್ವಲ್ಪ ಮಿಕ್ಸ್ ಸೊಪ್ಪಿರೋದನ್ನ ಇಲ್ಲಿ ಬೇಳೆ ತಗೊಂಡಿದ್ದೀನಿ. ಗೊತ್ತಿರೋರಿಗೆ ಗೊತ್ತಾಗಿರ್ಬೋದು ಅದನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ನಾನು ಮೊಸಪ್ ಸಾಂಬಾರು ಮಾಡಬೇಕು. ನೋಡಿ ಇಲ್ಲಿ ಟೀನ
ಬೇಯಕ್ಕೆ ಇಟ್ಟಿದ್ದೀನಿ. ಟೀ ಬೇಯ್ದಿದೆ. ಈಗ ನಾನು ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಬೇಳೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗಿದ್ದು ಏನೇನು ಮಾಡ್ಕೋಬೇಕು ಅಂತ ಬೇಗ ಬೇಗ ಮಾಡ್ಕೊಳ್ಳೋಣ. ಟೈಮ್ ಬೇಗ ಆಗೋಗ್ತಾ ಇದೆ. ಬನ್ನಿ. ಮತ್ತೆ ಗುಡಿಯಾಗಿ ಬೇರೆ ತಿಂಡಿ ಮಾಡ್ಬೇಕು ಇವತ್ತು. ಅವಳಿಗೆ ಅನ್ನ ಸಾಂಬಾರು ನಾನು ತಿನ್ಸೋದಿಲ್ಲ. ನಮಗೆ ಮಾಡಿರೋ ಸಾಂಬಾರು ಅವಳಿಗೆ ತಿನ್ಸೋದಿಲ್ಲ ನಾನು. ಅವಳಿಗೆ ಬೇರೆ ಏನೋ ಅಡುಗೆ ಮಾಡಬೇಕು. ಅವ್ರಿಗೂ ಕೂಡ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬೇಳೆನ ತೊಳ್ಕೊಂಡಾಯ್ತು, ಟೀ ಸೋಸಿದಾಯ್ತು. ನನಗೆ ನಮ್ಮ ಮನೆಯವ್ರಿಗೆ ಅವರು ಕೂಡ ಎದ್ದಿದ್ದಾರೆ. ಅವರಿಗೂ ಕೂಡ ಟೀ ಕೊಟ್ಬಿಟ್ಟು ಈಗ ಬೇಳೆನ ಫಸ್ಟ್ ಬೇಳೆ ಹಾಕ್ಬಿಟ್ಟು ನಾನು ನೀರು ಈ ಕಡೆ ಇಟ್ಕೊಂಡಿದ್ದೀನಿ. ಬೇಳೆನ ಹಾಕ್ಬಿಟ್ಟು ನಾನು ಕುಕ್ಕರ್ಗೆ ಟೀ ಕುಡ್ಕೊಂಡು ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಮಶಪ್ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟಮಾಟೆ ಹಣ್ಣು, ಹುಣಸೆ ಹಣ್ಣು, ಹಸಿರುಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮಸಾಲೆಗಳೆಲ್ಲ ಆಮೇಲೆ ಹಾಕ್ಕೊಳ್ಳೋಣ. ಬೇಳೆ ಇಲ್ಲಿ ಬೇಯ್ತಾ ಇದೆ. ಅನ್ನ ಕುಕ್ಕರ್ಗೆ ಹೋಗ್ತಾ ಇದೆ. ಟೈಮು 6:30 ಆಗ್ತಾ ಇದೆ, 6:35. ಈಗ ಇದೆಲ್ಲ ತೊಳೆದು ಹಾಕ್ಬಿಟ್ಟು ಗುಡಿಯಾಗೆ ರೆಡಿ ಮಾಡ್ಬೇಕು ಅಡುಗೆಗೆ. ನೋಡಿ ಇಲ್ಲಿ ಬಾಕ್ಸಲ್ಲಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಇದು ಸರಿ ಹಿಟ್ಟು. ನಾವು ಮಕ್ಳಿಗೆ ಸರಿ ಏನು ಮಾಡ್ತೀವಿ, ಡ್ರೈ ಫ್ರೂಟ್ಸು, ಆ ಸರಿ ಹಿಟ್ಟನ್ನು ಇದು ಮಾಡಿರೋದು. ಆದರೆ ಇದು ನಾನು ಮಾಡಿರೋದು ನಾನಲ್ಲ. ಇದ್ರ ಹಿಂದೆ ಒಂದು ವಿಶೇಷ ಇದೆ. ಈ ಪಾಯಿಂಟ್ ಇಲ್ಲಿ ಒಂದು ಸ್ವಲ್ಪ ಪಾಯಿಂಟ್ ಇದೆ. ನೀವು ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ ಏನು ಅಂತ ನಾನು ಹೇಳ್ತೀನಿ. ಇದು ಯಾರು ಮಾಡಿರೋದು ಮತ್ತೆ ಅವ್ರು ಯಾರು ಏನು ಅಂತ. ಆದಷ್ಟು ಈ ಜಾಗ ಒಂದು ಪಾಯಿಂಟ್ ಏನಿದೆ ಇದನ್ನ ಎಲ್ಲರೂ ಕೇಳಿಸ್ಕೊಳ್ಳಿ. ಆಯ್ತಾ? ಫಸ್ಟ್ ಇದು ಹಾಕ್ಬಿಟ್ಟು ಆಮೇಲೆ ನಾನು ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಓಕೆನಾ? ಸಣ್ಣ ಆಯ್ತು. ಮುದ್ದೆಗೆ ನೀರು ಇಟ್ಟಿದ್ದೀನಿ. ಇಲ್ಲಿ ವಿಶಲಲ್ಲಿ ಕುಕ್ಕರಲ್ಲಿ ಸಾಂಬಾರು ವಿಶಲ್ಗೆ ಹೋಗ್ಬೇಕು. ಮಶಪ್ ಸಾಂಬಾರು ಇದು ನೋಡ್ಕೊಳ್ಳೋಣ. ಮತ್ತೆ ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ, ಸರಿ ಇಟ್ಟು ಇದು ನಾನು ಮಾಡಿರೋದಲ್ಲ, ಡ್ರೈ ಫ್ರೂಟ್ಸ್ ಪೌಡರ್ ನನಗೆ ಮಾಡಿಕೊಟ್ಟಿರೋದು ಅಂತ. ಇದು ಯಾರು ಮಾಡಿಕೊಟ್ಟಿರೋದು ಅಂತ ಅಂದ್ರೆ ನನ್ನ ಪ್ರಾಣ ಸ್ನೇಹಿತೆ ನೂರ್ಜಾನ್ ಅಂತ ಹೇಳಿ. ಈಗ ಇವ್ರು ಯಾರಪ್ಪ ನೂರ್ಜಾನ್ ಅಂತ ಹೇಳಿದ್ರೆ, ಅವರು ನಾನು 7 ವರ್ಷದಿಂದ ಒಂದೇ ಜಾಗದಲ್ಲಿ, ಒಂದೇ ಕಂಪ್ನಿ, ಒಂದೇ ಬ್ಯಾಚ್, ಒಂದೇ ಕಡೆ ಲಂಚ್ ಪಾರ್ಟ್ನರ್ ನಾವು. ಆ ಥರ 7 ವರ್ಷದಿಂದ ನಾವು ಬಾಂಧವ್ಯದಲ್ಲಿ ಇರೋದು. ನಾನು ಸುಲ್ತಾನ ನೂರ್ಜಾನ್ ಗುಲಾಬ್ ಜಾನ್ ಅಂತ ಅಂದ್ರೆ ನಮ್ಮ ಕಂಪ್ನಿಲಿ ಇತಿಹಾಸನೇ ಇದೆ. ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಅಷ್ಟು ನಾವು ಕ್ಲೋಸು. ಒಬ್ರು ಯಾರಾದ್ರೂ 3 ಜನದಲ್ಲಿ ಒಬ್ರು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಕಂಪ್ನಿಯಿಂದ ಫೋನ್ ಬರೋದಿಲ್ಲ. 3 ಜನದಲ್ಲಿ ಒಬ್ರಿಗೆ ಗೊತ್ತಿರುತ್ತೆ ಅಂತ ಕೇಳ್ಕೊಂತಾರೆ ಬ್ಯಾಚಲ್ಲಿ, ಯಾಕೆ ಅವಳು ಬಂದಿಲ್ಲ ಅಂತ ಹೇಳಿ. ಆ ರೀತಿ ನಮ್ಮ ಫ್ರೆಂಡ್ಶಿಪ್ ಇರೋದು. ಅದರಲ್ಲಿ ನೂರ್ಜಾನ್ ಅನ್ನೋರು ಇದನ್ನ ಮಾಡ್ಕೊಟ್ಟಿದ್ದಾರೆ, ಈ ಹಸಿಟ್ಟನ್ನ. ಮತ್ತೆ ನಿಮ್ಗೆ ಇಲ್ಲೊಂದು ವಿಶೇಷ ಮಾತನ್ನ ಹೇಳ್ತೀನಿ. ಏನು ಗೊತ್ತಾ, ನೂರ್ಜಾನ್ ಯಜಮಾನ್ರು ಏನಿದ್ದಾರೆ, ಅವ್ರ ಹೆಸರು ಬಂದು ಜಾಯಿದ್ 143 ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ID ಇದೆ. ಅವರು ನನಗೆ ಫಾಲೋ ಮಾಡಿದ್ದಾರೆ. ಅಂದರೆ ನಾನೇ ಅವರಿಗೆ ಕಳಿಸಿದ್ದೆ. ನಾನು ಇನ್ಸ್ಟಾಗ್ರಾಮ್ ಏನು ಓಪನ್ ಮಾಡಿದೆ 1 ವರ್ಷದ ಹಿಂದೆ, ಅದನ್ನ ಫಾಲೋನ ನಾನು ಕಳಿಸಿರೋದಕ್ಕೆ ಅವರು ನೂರ್ಜಾನಿಗೆ ಕಳಿಸಿದ್ದೆ. ನಾನು ನೂರ್ಜಾನ್ ಹತ್ರ ಇರಲಿಲ್ಲ ಇನ್ಸ್ಟಾಗ್ರಾಮು. ಹಂಗಾಗಿ ಅಣ್ಣನ ಫೋನಲ್ಲಿ ಅವರು ನನಗೆ ನೂರ್ಜಾನ್ ಫಾಲೋ ಮಾಡಿದ್ರು. ನನ್ನ ಪ್ರತಿ ಒಂದು ವಿಡಿಯೋಗೂ ಕಮೆಂಟ್ ಹಾಕೋದು, ನನ್ನ ವಿಡಿಯೋ ನೋಡೋದು ಎಲ್ಲ ನೂರ್ಜಾನ್ ಮತ್ತೆ ನೂರ್ಜಾನ್ ಮಕ್ಕಳು ಮಾಡ್ತಾ ಇದ್ರು. ಅದನ್ನ ತಕ್ಕಮಟ್ಟಿಗೆ ಒಬ್ರಿಗೂ ಕೂಡ ಗೊತ್ತಿತ್ತು. ಆದ್ರೂ ಕೂಡ ಅವರು ನನ್ನ ಹೆಸರನ್ನ ಕೆಟ್ಟದಾಗಿ ಮಾಡ್ಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಯಿದ್ ಅಣ್ಣಂಗೆ ಮತ್ತೆ ನನ್ಗೆ ಇಲ್ದಿದ್ದೆಲ್ಲ ಬೇರೆಯವ್ರಿಗೆ ಏನ್ ಗೊತ್ತಾಗುತ್ತೆ, ಬೇರೆಯವರಿಗೆ ಬರೀ ಫಾಲೋ ನೋಡಿದ್ರೆ ಜನ ಅದೇ ತಿಳ್ಕೊಂತಾರೆ ಅಂತ ಅವ್ರು ಕಿತ್ತೋಗಿರೋ ಬಾಳ್ತಾ ಇದಾರಲ್ವಾ, ಅದನ್ನೇ ನಾನು ಅಂತ ಹೇಳ್ಬಿಟ್ಟು ಜನದ ಮಧ್ಯದಲ್ಲಿ ನನ್ನ ಹೆಸರನ್ನ ಕೇಳಿಸ್ಬೇಕು ಅಂತ ಆ ರೀತಿ ಮಾತುಗಳನ್ನ ಹೇಳ್ತಿದ್ದಾರೆ. ಒಬ್ರ ಮೇಲೆ ಸುಳ್ಳು ಹೇಳ್ಬೇಕು. ಎಷ್ಟ್ರ ಮಟ್ಟಿಗೆ ಅಂತ ಅಂದ್ರೆ, ನಾಳೆ ದಿವಸ ಏನಾದ್ರೂ ಅದು ರಿವರ್ಸ್ ಆದ್ರೆ ಅವರು ಕೂಡ ತಡಿಬೇಕು. ಅಷ್ಟ್ರ ಮಟ್ಟಿಗೆ ಮಾತ್ರ ಸುಳ್ಳು ಹೇಳ್ಬೇಕು ಹಂಗಂತ ಹೇಳಿದ್ದಾರೆ. ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ಮಾತ್ರ ಅವ್ರ ಪರಿಸ್ಥಿತಿ ನಾಯಿಗಿಂತ ಕಡೆ ಮಾಡಾಕ್ತಾರೆ. ಯಾಕಂದ್ರೆ ನನ್ನ ಹತ್ರ ಪ್ರೂಫ್ ಇದೆ ಅಂತ ಅವ್ರಿಗೂ ಗೊತ್ತಿದೆ, ಹೇಳಿರೋಳ್ಗೂ ಗೊತ್ತಿದೆ. ಕಿತ್ತೋಗಿರೋ ಅವಳು ಬಾಳ್ತಾ ಇರೋದಕ್ಕೆ ಆ ಥರ ನನ್ಗೆ ಹೇಳಿದ್ದಾರೆ. ಈಗ ಎಕ್ಸಾಂಪಲ್ ನಮ್ಮ ಮನೆಗಳಲ್ಲೇ ಮಾಡ್ಕೊಡೋದು ಕಷ್ಟ ಇರುತ್ತೆ. ಯಾರೇ ಆಗಲಿ ನಮ್ಮವ್ರು ಮಾಡ್ಕೊಡೋದೇ ಕಷ್ಟ ಇರುತ್ತೆ. ಅವಳು ನನ್ನ ಮಗಿಗೋಸ್ಕರ ಡ್ರೈ ಫ್ರೂಟ್ಸ್ ಎಲ್ಲ ತಂದು ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾಳೆ ಅಂತಂದ್ರೆ, ಫುಲ್ ಬಾಕ್ಸ್ ತುಂಬ ಮಾಡ್ಕೊಟ್ಟಿದ್ದಾಳೆ ಅಂದ್ರೆ ನಮ್ಮ ಮಧ್ಯದಲ್ಲಿ ಎಂಥ ಬಾಂಧವ್ಯ ಇದೆ. ಮತ್ತೆ ನನ್ನ ಮಗಳಿಗೆ ಫಸ್ಟ್ ಟೈಮ್ ನನ್ನ ಬಳೆಗಳನ್ನ ಏನ್ ಹಾಕ್ತೆ ಕೈಗೆ, ಅದು ಅವರು ಫಸ್ಟ್ ಟೈಮ್ ನನ್ನ ಮಗಳಿಗೆ ತಂದು ಹಾಕಿದ ಬಳೆಗಳು ಲೈಫಲ್ಲಿ. ಅದು ನಾನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಅಣ್ಣ ಮತ್ತೆ ಅದಕ್ಕೆ ನಾನು ಅವರು ನನ್ನ ವಿಡಿಯೋಸಿಗೆ ಇನ್ಸ್ಟಾಗ್ರಾಮಲ್ಲಿ ಯಾವತ್ತೂ ಅವ್ರು ಕಮೆಂಟ್ಸ್ ಆಗ್ತಾ ಇರ್ಲಿಲ್ಲ. ಅಣ್ಣ ನೂರ್ಜಾನ್ ಮತ್ತೆ ಮಕ್ಕಳು ಹೆಂಗೆ ಅಂತ ಅಂದ್ರೆ ಫೋನ್ ಮಾಡೋರು, ಈ ತರ ರೀಲ್ಸ್ ಮಾಡು, ಮತ್ತೆ ಪಾಪು ಆ ತರ ಆಟ ಆಡಿದಾಳೆ, ನಾನು ಆ ತರ ಕಮೆಂಟ್ ಹಾಕಿದ್ದೀನಿ ನೋಡು,
ಮತ್ತೆ ಈ ತರ ಬಟ್ಟೆ ಹಾಕು, ಆ ತರ ಹಾಕು, ಒಂದ್ ಸ್ವಲ್ಪ ಇನ್ನ ಆಕ್ಷನ್ ಚೆನ್ನಾಗಿ ಮಾಡು, ಅದು ಇದು ಅಂತ ಅವರು ಫೋನಲ್ಲಿ ಹೇಳೋಳು 100 ಜನ ನನಗೆ. ಹಂಗಾಗಿ ನನಗೆ ಗೊತ್ತಾಗೋದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ನನಗೆ ಕಮೆಂಟ್ ಆಗ್ತಾ ಇರೋದು ಅಂತ. ಅದನ್ನೇ ಇಡ್ಕೊಂಡು ಕೆಟ್ಟದಾಗಿ ಹೆಸರು ಕೆಟ್ಟದಾಗಿ ಮಾಡ್ಬೇಕು ಇವಳ ಹೆಸರು ಅಂತ ಹೇಳ್ಬಿಟ್ಟು ಗೊತ್ತಿಲ್ದೆ ಇರೋರ್ಗೆ ಈ ತರ ಏನೇನೋ ಇದೆ ಅಂತ ಹೇಳಿ ಗೊತ್ತಿಲ್ದೆ ಇರೋರ್ಗೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಸೊ ನಾನೇನ್ ತಲೆ ಕೆಡಿಸ್ಕೊಳಲ್ಲ. ಯಾವನಾದ್ರೆ ಆಗ್ಲಿ ಯಾವಳೇ ಆಗ್ಲಿ ಸಿಗ್ದು ತೋರಣ ಕಟ್ಟುವಷ್ಟು ಕೆಪಾಸಿಟಿ ನನಗಿದೆ. ನಾನು ಯಾವ ತರ ಅಂತ ನನಗೆ ಗೊತ್ತಿದೆ, ಎಲ್ಲರಿಗೂ ನಮ್ಮ ಮನೆಯವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅವಳಿಗೂ ಕೂಡ ಹೇಳಿರೋಳ್ಗೂ ಕೂಡ ಕಿತ್ತೋಗಿರೋಳ್ಗೆ ಅವ್ಳಿಗೂ ಗೊತ್ತಿದೆ. ಆದ್ರೆ ಏನಂದ್ರೆ ಅದೇನ್ ಬಂದಿತ್ತು ಅವಳಿಗೆ ದೊಡ್ಡ ರೋಗ ಗೊತ್ತಿಲ್ಲ. ಆ ತರ ಮಾತಾಡಿದಾಳೆ, ಮಾಡ್ಕೊಳ್ಳಿ, ಪರವಾಗಿಲ್ಲ. ಏನಂದ್ರೆ ನಾನು ಇಲ್ಲಿ ಗೊತ್ತಾಯ್ತು ನನ್ಗೆ ಯಾಕೆ ಅಂತ ಅಂದ್ರೆ ಅವಳು ಬಾಳ್ತಾ ಇರೋ ಬಾಳ್ಮೆ ನನ್ ಮೇಲೆ ಹಾಕಿದಾಳೆ ಅಂತ ಹೇಳಿ. ಕಿತ್ತೋಗಿರೋ ಬಾಳ ಅವಳು ಬಾಳ್ತಾ ಇರೋದಕ್ಕೆ ನನ್ ಮೇಲೆ ಹಾಕಿದಾಳೆ ಅಷ್ಟೇ. ಇಲ್ಲಿ ಎಕ್ಸ್ಚೇಂಜ್ ಮಾಡಿದಾಳೆ. ಅವಳ ಜಾಗದಲ್ಲಿ ಅವಳಿಗೆ ನಾನು ಈ ತರ ಬಾಳ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ ಆಗಲ್ವಲ್ಲ, ಅದಕ್ಕೆ ನನ್ ಮೇಲೆ ಹಾಕಿದಾಳೆ. ನಾನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೇಳೋದು ದೊಡ್ಡದಲ್ಲ, ಅದನ್ನ ಪ್ರೂಫ್ ಮಾಡ್ಬೇಕಲ್ವಾ. ಬೇಕಾದ್ರೆ ನಾನ್ ಪ್ರೂಫ್ ಮಾಡ್ತೀನಿ, ನನ್ಗೆ ಆ ಕೆಪಾಸಿಟಿ ಇದೆ, ಅವಳಿಗೂ ಕೆಪಾಸಿಟಿ ಇರ್ಬೇಕಲ್ವಾ. ಬಿಟ್ಟಾಕಿ ಇಂಥ ನಾಯಿಗಳು, ನಾವು ಮುಂದೆ ಹೋಗ್ತಾ ಇದ್ರೆ ಬೊಗಳ ನಾಯಿಗಳು ನೂರಾರು ಇರ್ತವೆ, ಇಂಥ ಸಮಸ್ಯೆಗಳು ನೂರಾರು ಇರ್ತವೆ. ಆದ್ರೆ ಗಾರ್ಮೆಂಟ್ಸ್ ಲೈನಲ್ಲಿ ನಾನು ನೋಡಿದೀನಿ, ತುಂಬಾ ಜನಕ್ಕೆ ನೋಡಿದೀನಿ. ಇಂಥ ಕಿತ್ತೋಗಿರೋ ಜನನ್ನ, ಎಷ್ಟು ಕಿತ್ತೋಗಿ ಕುತ್ಕೊಂಡಿರೋ ಒಂದು ಹೆಣ್ಣಿಗೆ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡಿದೆ. ಸೊ ಇಷ್ಟು ಕಿತ್ತೋಗಿರ್ತಾರೆ ಅಂತ ಹೇಳಿ ಅಂತಂತ ಮಾತುಗಳನ್ನ ಹೇಳಿದಾಳೆ. ಯಾಕಂದ್ರೆ ಅವಳು ಬಾಳ್ತಾ ಇರೋ ಬಾಳ್ಮೆಗೆ ಬೇರೆಯವ್ರನ್ನ ಅಲ್ಲಿ ತಂದಿ, ಅಂದ್ರೆ ಅವಳು ಬಾಳ್ತಾ ಇರೋ ಬಾಳ್ಮೆ ನನ್ ಮೇಲೆ ಕಟ್ಟಿದಾಳೆ ಅವಳು, ಅಷ್ಟೇನೆ. ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು. ಯಾವತ್ತಿದ್ರು ಸುಲ್ತಾನೆ. ನನ್ನ ಹೆಸರು ಒಂದು ಬ್ರ್ಯಾಂಡ್ ಅಂತ ತಿಳ್ಕೊಂಡಿದೀನಿ. ಆ ಬ್ರ್ಯಾಂಡ್ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕಿ ಬರಬಾರ್ದು ಅಂತ ಬಾಳ್ಮೆ ಮಾಡೋಳು ನಾನು. ಕಷ್ಟ ಪಡೋದು ಗೊತ್ತು, ನನ್ನ ಜೀವನ ಮಾಡೋದು ಗೊತ್ತು. ಸರಿ ಫ್ರೆಂಡ್ಸ್, ನಂಗೆ ಅಷ್ಟು ತಲೆ ಕೆಟ್ಟೋಗುತ್ತೆ ಬೆಳಬೆಳಿಗ್ಗೆನೆ ಅಂತ ಬೇವರ್ಸಿಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಇಷ್ಟಪಡಲ್ಲ. ಇದನ್ನ ಸರಿ ಇಟ್ಟು ನಾನು ಏನಿದೆ ಒಂದ್ ಸ್ವಲ್ಪ ಕಲಿಸ್ಕೊಂಡಿದೀನಿ. ಇದಕ್ಕೆ ಒಂದ್ ಸ್ವಲ್ಪ ಪುಷ್ಟಿ ಹಿಟ್ಟನ್ನ ಹಾಕೊಂತೀನಿ. ಹಾಕೊಂಡ್ಬಿಟ್ಟು ಇದೇನ್ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಹಿಟ್ಟಿನ ಹೆಸರು ಬಂದಿದೆ, ಅದಕ್ಕೆ ಹಸಿಟ್ಟನ್ನ ಹಾಕೊಂಡಿದೀನಿ. ಸಾಂಬಾರ್ಗೆಲ್ಲ ವಿಷಲ್ ಕೂಗಿದೆ, ತೆಗೆದ್ಬಿಟ್ಟು ಮಸ್ಕೋಬೇಕು. ನಾನು ಮಸ್ತು ಒಗ್ಗರಣೆ ಮಾಡ್ಕೋಬೇಕು. ಇಲ್ಲಿ ಗುಡಿಯಾಗಿ ನೋಡಿ ನಾನು ಹೇಳಿದ್ನಲ್ಲ, ಸರಿ ಹಿಟ್ಟು ಮತ್ತೆ ರಾಗಿ ಹಿಟ್ಟು, ಪುಷ್ಟಿ ಹಿಟ್ಟು, ಈ 3 ಹಸಿಟ್ಟುಗಳನ್ನ ಹಾಕಿ ಕಲಿಸ್ಕೊಂಡು ಇದಕ್ಕೆ ಕ್ಯಾರೆಟ್, ಬೀಟ್ರೂಟ್ ಮತ್ತೆ ಬೀನ್ಸು, ಒಂದ್ ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಕೂಡ ಹಾಕಿದೀನಿ. ಒಂಚೂರು ಟೇಸ್ಟಿಗೆ ಉಪ್ಪು ಹಾಕಿದೀನಿ. ಇದೆಲ್ಲ ಕಲಸಿ ಒಂದು ಅರ್ಧ ಗಂಟೆ ಇಡೋಣ. ಯಾಕಂದ್ರೆ ಇದೆಲ್ಲ ಅಡುಗೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಚೆನ್ನಾಗಿ ಮಿತ್ತು ಬರುತ್ತೆ. ಇದು ಮಾಡ್ಬಿಟ್ಟು ಅವಳಿಗೆ ಇವತ್ತು ಮಾಡ್ಕೋತೀನಿ. ನನ್ನ ಮಗಂಗೆ ಇವತ್ತು ತಿಂಡಿ ಇಲ್ಲ, ಯಾಕೆ ಶನಿವಾರ ಇರೋದ್ರಿಂದ ಮಧ್ಯಾಹ್ನ ಮನೆಗೆ ಬರ್ತಾನಲ್ವಾ, ಅವ್ನು ಊಟ ಮಾಡ್ಕೋತಾನೆ. ಹಾಗಾಗಿ ನಾನು ಇದು ಸ್ವಲ್ಪ ಮಾಡ್ತಾ ಇದ್ದೀನಿ. ಇದು ಏನ್ ಮಾಡ್ತೀನಿ ಮುಂದೆ ಅಂತ ತೋರಿಸ್ತೀನಿ. ಈ ರೀತಿ ಮಕ್ಕಳಿಗೆ ಮಾಡಿ ತಿನ್ಸಿ, ತುಂಬಾ ಚೆನ್ನಾಗಿರುತ್ತೆ. ಪುಷ್ಟಿ ಹಿಟ್ಟು ಹಾಕು ಮಾಡಿ ತಿನ್ಸಿ. ಮತ್ತೆ ಮನೇಲಿ ಯಾವುದೇ ಹಸಿಟ್ಟಿರ್ಲಿ, ಈ ತರ ತರಕಾರಿಗಳನ್ನ ಮಿಕ್ಸ್ ಮಾಡಿ ತಿನ್ಸಿ, ತುಂಬಾ ಒಳ್ಳೇದು. ಬನ್ನಿ ಫ್ರೆಂಡ್ಸ್, ಈಗ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ನಾನು ಮತ್ತೆ ಸಾಂಬಾರ್ ಕಡೆ ಮತ್ತೆ ಮುದ್ದೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ನೋಡ್ಕೊಂತೀನಿ ಇದನ್ನ. ಸರಿ ಫ್ರೆಂಡ್ಸ್, ಮುದ್ದೆನ ಇಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ. ಮುದ್ದೆ ಕಟ್ಟಬೇಕು, ಇದು ಮಿಕ್ಸ್ ಮಾಡ್ಕೊಂಡು. ಮತ್ತೆ ನೋಡಿ ಇಲ್ಲಿ ಹಸಿಟ್ಟು ಏನಿದೆ ನಾನು ಮಿಕ್ಸ್ ಮಾಡಿದೀನಿ ಎಲ್ಲ ನೋಡಿ, ಈ ಮಟ್ಟಕ್ಕೆ ಮಿಕ್ಸ್ ಮಾಡ್ಕೊಂಡಿದೀನಿ. ಇದು ಚೆನ್ನಾಗಿ ನೆನೀಲಿ ಒಂದ್ ಸ್ವಲ್ಪ. ಒಂದು ಬಟ್ಲ ಹಸಿಟ್ಟನ್ನ ನಾನು ರೆಡಿ ಮಾಡಿದ್ದೀನಿ ಈ ರೀತಿ. ಮತ್ತೆ ಸಾಂಬಾರ್ ವಿಷಲ್ಲು ಹೋಗಿದೆ, ನೋಡೋಣ ಇದು ಹೇಗೆ ಬಂದಿದೆ ಅಂತ ಹೇಳಿ. ಟೈಮು ಇನ್ನ ಒಂದು 15 ನಿಮಿಷ, 6:45 ಆಯ್ತು. ಈಗ 1/4 ಗಂಟೆಯಲ್ಲಿ ನಾನು ಸಾಂಬಾರನ್ನ ಇದು ಮಸ್ತ್ಬಿಟ್ಟು ಒಗ್ಗರಣೆ ಮಾಡಿ ಮತ್ತೆ ಮುದ್ದೆ ಮಾಡಿ ರೆಡಿ ಮಾಡಬೇಕು. ನೋಡಿ ಇಲ್ಲಿ ನಮ್ಮ ಮನೆ ಕಿಟಕಿಯಿಂದ ಸೂರ್ಯೋದಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೂರ್ಯೋದಯ ಆಗ್ತಾ ಇದೆ ಬೆಳಿಗ್ಗೆ. ನಮ್ಮ ಮನೆ ಅಡಿಗೆ ಮನೆ ಕಿಟಕಿಗೆ ಕರೆಕ್ಟ್ ಸೂರ್ಯ ಬೆಳಕು ಬೆಳಿಗ್ಗೆನೆ ಒಳಗಡೆ ಈ ತರ ಸೂರ್ಯನ ಬೆಳಕು ಬೀಳುತ್ತೆ. ಈ ತರ ತುಂಬಾ ಖುಷಿ ಆಗುತ್ತೆ ಬೆಳಗ್ಗೆನೆ ಎದ್ದು ನೋಡ್ಬೇಕು ಅಂತ. ಅಂದ್ರೆ ಇದು ನಮ್ಮನೆ ಅಡಿಗೆ ಮನೆ ಕಿಟಕಿಯಿಂದ ಕಾಣಿಸ್ತಾ ಇರೋ ವಾತಾವರಣ ಆಚೆದು ಈ ರೀತಿ ಇದೆ. ಓಕೆ ಫ್ರೆಂಡ್ಸ್, ಈಗ ಮುಂದೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಳ್ಳೋಣ ಬನ್ನಿ. ಎಣ್ಣೆ ಕಾದಿದೆ ಕುಕ್ಕರಲ್ಲಿ. ಇದಕ್ಕೆ ನಾನು ಒಗ್ಗರಣೆಯನ್ನು ಹಾಕೊಳ್ಳೋಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡೆ. ಒಂದು 3 ಇಂಕು ಸಾಕು. ಸಾಂಬಾರು ನೋಡಿ ಈ ರೀತಿ ಮನೇಲಿ ರೆಡಿಯಾಗಿದೆ. ಉಪ್ಪು ಖಾರ ಎಲ್ಲ ನೋಡಿ ನೀಟಾಗಿ ಬೆರೆಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಾಣಲಿಯಲ್ಲಿ ಕೂಡ ಎಣ್ಣೆ ಇಟ್ಕೊಂಡಿದ್ದೀನಿ. ಇದನ್ನು ಹಪ್ಪಳ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಹುರುಳಿಕಾಳು ಹಪ್ಪಳ ಇದೆ, ನಮ್ಮ ಮಮ್ಮಿ ಮಾಡಿಕೊಟ್ಟಿದ್ರು. ಅಂದರೆ ಅವರು ದುಡ್ಡಿಗೆ ತಗೊಂಡಿದ್ರಂತೆ ನಮ್ಮ ಮಮ್ಮಿ, ಅವರು ನನಗೆ ಕೊಟ್ಟಿದ್ರು. ಇದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಮಶಪ್ ಸಾಂಬಾರ್ಗೆ ಮತ್ತು ಬಸ್ಸಾರಿಗೆ ಹುರುಳಿಕಾಳು ಹಪ್ಪಳ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸಾಂಬಾರು ಒಗ್ಗರಣೆ ಆಗಲಿ ಅಷ್ಟರಲ್ಲಿ ಹಪ್ಪಳ ಕೂಡ ಫ್ರೈ ಮಾಡ್ಕೊತೀನಿ. ಮುದ್ದೆ ರೆಡಿ ಆಗಿದೆ, ಸಾಂಬಾರು ರೆಡಿ ಆಯಿತು. ಟೈಮ್ ಆಗ್ತಾಯಿದೆ, ನಮ್ಮ ಮನೆಯವರಿಗೆ ಊಟ ಕೊಡಬೇಕು. ನೆಕ್ಸ್ಟು ಸಿಗೋಣ.
ಸಾಂಬಾರು ಒಗ್ಗರಣೆ ಆಯ್ತು. ಈಗ ಎಣ್ಣೆನು ಕೂಡ ಬಿಸಿ ಆಗಿದೆ. ಹಪ್ಪಳ ಹಾಕೊಳ್ಳೋಣ. ಹಪ್ಪಳ ಫ್ರೈ ಮಾಡ್ಕೊಂತೀನಿ ಬೇಗ ಬೇಗ. ನೋಡಿ ಫ್ರೆಂಡ್ಸ್, ಹಪ್ಪಳ ಫ್ರೈ ಆಯ್ತು. ಹಪ್ಪಳ ಫ್ರೈ ಮಾಡಿದ್ದೀನಿ. ಈಗ ಸಾಂಬಾರು ಕುದೀತಾ ಇದೆ. ಸಾಂಬಾರು ಕೂಡ ಈ ರೀತಿ. ನಮ್ಮ ಮನೆಯವರು ತಿಂಡಿಗೆ ಆಲ್ರೆಡಿ ಕುಂತಿದ್ದಾರೆ. 7 ಗಂಟೆ 10 ನಿಮಿಷ ಟೈಮು. ಈಗ ನೆಕ್ಸ್ಟ್ ಏನೇನು ಬಾಕ್ಸ್ ಎಲ್ಲ ಕಟ್ಕೊಂಡಿದ್ದಾರೆ, ಅವರು ರೆಡಿ ಆಗಿದ್ದಾರೆ. ಈಗ ನೆಕ್ಸ್ಟ್ ಗುಡಿಯಾಗಿ ನಾನು ತಿಂಡಿ ಮಾಡಬೇಕು. ತಿಂಡಿ ಮಾಡಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಾನು ಇವತ್ತು ಪೊಟ್ಟು ಮಾಡ್ತಾ ಇದ್ದೀನಿ ಪಾಪುಗೆ. ಗುಡಿಯಾಗೆ ತರಕಾರಿ ಪೊಟ್ಟನ್ನ ಮಾಡ್ಕೊಂತ ಇದ್ದೀನಿ. ನೋಡಿ ಈ ರೀತಿ ಅವಳು ಕೂಡ ತಿನ್ಕೊಂತಾಳೆ. ಇದು ಎಣ್ಣೆ ಬಿಸಿನೇ ಇದೆ, ಅಂದ್ರೆ ಅದೇ ನಾನು ಹಪ್ಪಳ ಫ್ರೈ ಮಾಡಿದ್ನಲ್ವಾ, ಅದೇ ಎಣ್ಣೆನ ಜಾಸ್ತಿ ಬೇಡ, ಒಂಚೂರು ಚೂರು ಹಾಕೋಣ. ಯಾಕಂದ್ರೆ ರಾತ್ರಿ ಒಂದ್ ಸ್ವಲ್ಪ ಅವಳು ಮೈ ಬೇರೆ ಬಿಸಿ ಇತ್ತು, ಹಾಗಾಗಿ ಜಾಸ್ತಿ ಬೇಡ. ಚೂರು ಎಣ್ಣೆನ ಹಾಕೊಂಡ್ಬಿಟ್ಟು ಇದಕ್ಕೆ ಪುಷ್ಟಿ ಮತ್ತೆ ರಾಗಿ ಹಸಿ ಹಿಟ್ಟು, ಸರಿ ಹಸಿ ಹಿಟ್ಟೆಲ್ಲ ಹಾಕಿ, ತರಕಾರಿ ಹಾಕಿ, ಕರಿಬೇವು ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ. ನೋಡಿ ಈ ರೀತಿ ಸಣ್ಣದಾಗಿ ಉತ್ತರಿಸಿ ಕರಿಬೇವು ಮಿಕ್ಸ್ ಮಾಡಿದ್ದೀನಿ. ಇದನ್ನ ಹಾಕೊಳ್ಳೋಣ. ಈಗ ಹಾಕೊಂಡ್ಬಿಟ್ಟು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲದಕ್ಕೂ ಹಾಕೊಂಡ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲ ಮಾಡ್ಕೊಂಡ್ಬಿಟ್ಟು ಆದ್ಮೇಲೆ ಓಕೆನಾ ಫ್ರೆಂಡ್ಸ್. ಹಾಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ಕೊಂಡಿದೀನಿ. ಇದ್ ನೋಡಿ ಎದ್ದು ಬಂದಿದೆ ಆಲ್ರೆಡಿ, ನನ್ನ ಹತ್ರ ಬಂದು ನಿಂತಿದೆ. ಅವ್ರ ಪಪ್ಪ ಹೋದ್ರು ಕೆಲ್ಸಕ್ಕೆ, ಇದು ನನ್ನ ಹತ್ರ ಬಂದು ನಿಂತಿದೆ. ಗುಡಿಮಾ ಅವ್ರ ಪಪ್ಪನ ಹತ್ರ ಹಪ್ಳ ಕಿತ್ಕೊಂಡಿದ್ದಾಳೆ. ಸರಿ ಫ್ರೆಂಡ್ಸ್, ಗುಡಿಮಾ ಯಾಕೋ ರಾತ್ರಿ ಮೈ ಬೇರೆ ಬಿಸಿ ಇತ್ತು, ಅವ್ರ ಅಣ್ಣ ಎಲ್ಲ ಹೊರಗಡೆ ಹೋಗಿದ್ದಾನೆ. ಮತ್ತೆ ಇದೆಲ್ಲ ನಾನು ಮಾಡ್ಕೊಂಡ್ಬಿಟ್ಟು ಪಡ್ಡನ್ನ ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ತರಕಾರಿ ಪಡ್ಡು ಈ ರೀತಿ ರೆಡಿ ಮಾಡಿದೀನಿ ನಾನು ಹೇಳಿದ್ನಲ್ಲ, ಎಲ್ಲ ಸ್ವೀಟ್ ಮಿಕ್ಸ್ ಮಾಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದೀನಿ. ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ. ನಾನು ನೋಡಿದೆ, ತುಂಬಾನೇ ಚೆನ್ನಾಗಿದೆ ಟೇಸ್ಟ್. ಸೊ ಈಗ ನಾನು ಗುಡಿಯಾಗ ರೆಡಿ ಮಾಡ್ಕೊಂಡು, ನೋಡಿ ಇಲ್ಲಿ ಬಂದು ನಿಂತಿದೆ ಗುಡಿಯ. ಸೊ ಇವಳಿಗೆ ರೆಡಿ ಮಾಡ್ಕೊಂಡು ನಾನು ಬಾಕ್ಸ್ ಎಲ್ಲ ರೆಡಿ ಮಾಡ್ಬೇಕು. ಟೈಮ್ 8 ಗಂಟೆ ಆಗಿದೆ. ಇನ್ನು ಅರ್ಧ ಗಂಟೆಯಲ್ಲಿ ನಾನು ತಿಂಡಿ ತಿಂದು ರೆಡಿಯಾಗಿ ಇವಳಿಗೆ ರೆಡಿ ಮಾಡಿ ಬಾಕ್ಸ್ ಕಟ್ಟಿ ಎಲ್ಲ ಮಾಡ್ಕೋಬೇಕು. ಆಗ್ಬಿಟ್ಟು ರೆಡಿಯಾಗಿ ನಾನು ನಿಮ್ಗೆ ಸಿಗ್ತೀನಿ. ಕೆಲ್ಸಕ್ಕೆ ಹೊರಟಿದೀನಿ ನಾನು. 8:48 ಅಂದ್ರೆ 10-12 ನಿಮಿಷ ಇದೆ ಟೈಮು. ಗುಡಿಯ ಅವ್ರ ಅಣ್ಣನ ಜೊತೆ ಬರ್ತಾ ಇದ್ದಾಳೆ. ಇವತ್ತು ಕಾಲಿಗೆ ಶೂ ಹಾಕಿಲ್ಲ, ಸಾಕ್ಸ್ ಹಾಕಿದೀನಿ. ನೋಡಿ ಚೆನ್ನಾಗಿದೀಯಾ? ಸೊ ರೆಡಿಯಾಗಿ ಹೋಗ್ತಾ ಇದೀವಿ ನಾವೆಲ್ಲ ಕೆಲ್ಸಕ್ಕೆ. ಅಂದ್ರೆ ನನ್ ಮಗ ಒಂದ್ ಸ್ವಲ್ಪ ದೂರ ಬಿಟ್ಬಿಟ್ಟು ಬರ್ತಾನೆ. ಫ್ರೆಂಡ್ಸ್, ಇವತ್ತು ನೋಡೋಣ ಏನ್ ಕೆಲ್ಸ ಕೊಡ್ತಾರೆ, ಆದಷ್ಟು ನಿಮ್ಗೆ ತೋರಿಸ್ತೀನಿ. ನೆನ್ನೆ ಇದ್ದಿದಂತ ಕೆಲ್ಸ ನಿಮ್ಗೆ ಹೇಳ್ದೆ, ಆದ್ರೆ ಇವತ್ತು ಅದೇ ಕೆಲ್ಸ ಕೊಡ್ತಾರೋ ಏನೋ, ಅದು ಕೂಡ ಗೊತ್ತಿಲ್ಲ ಹೆಂಗೆ ಏನು ಅಂತ. ನೋಡೋಣ. ತುಂಬಾನೇ ಟಿಕಲ್ ಇದೆ ಕೆಲ್ಸ. ಅದು ಮಾಡೋರಿಗೆ ಗೊತ್ತಿರುತ್ತೆ. ಫ್ಯಾಷನ್ ಪಟ್ಟಿ ಪಾಯಿಂಟೆಡ್ ಕಿನಾರಿ ಅಂದ್ರೆ ಏನು ಅಂತ. ಸರಿ ಫ್ರೆಂಡ್ಸ್, ಬರ್ತೀನಿ. ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ, ಎಲ್ಲಾರ ಆಶೀರ್ವಾದ ನನ್ನ ಜೊತೆ ಇರ್ಲಿ ಅಂತ ಕೇಳ್ಕೊಂತೀನಿ. ಓಕೆ, ನೋಡಿ ಅಣ್ಣ ತಂಗಿ ಇಬ್ರು ಬರ್ತಾ ಇದ್ದಾರೆ. ಓಕೆ. ನಮ್ಮ ಕಂಪ್ನಿಲಿ ಇವತ್ತು ಕೂಡ ನನಗೆ ಅದೇ ಕೆಲಸ ಕೊಟ್ಟಿದ್ರು, ಅಂದರೆ ಫ್ಯಾಷನ್ ಪಟ್ಟಿ ಪಾಯಿಂಟೆಡ್ ಕೆಲಸನೇ ಕೊಟ್ಟಿದ್ರು. ಅದರ ಜೊತೆಗೆ ಇನ್ನೊಂದು ಆಪ್ರೇಟ್ರು ಕೊಟ್ಟಿದ್ರು. ಅದಕ್ಕೆ ಒಂದು ಸ್ವಲ್ಪ ಪರವಾಗಿರಲಿಲ್ಲ. ಪ್ರೊಡಕ್ಷನ್ ಮಾತ್ರ ಅಷ್ಟೇ ಇತ್ತು, ಆದರೆ ಪೆಂಡಿಂಗ್ ಇರಲಿಲ್ಲ. ಬರ್ತಾ ಇರೋ ಪೀಸು ಹೋಗ್ತಾ ಇತ್ತು. ನೋಡಿ ಫ್ರೆಂಡ್ಸ್, ಈ ಕೆಲಸ ಬಂದು ಪ್ರೊಫೈಲ್ ಅಂತ ಹೇಳ್ತೀವಿ. ಇದು ರೆಡಿ ಮಾಡ್ತಾ ಇರೋದು ಕಾಲರ್ ರನ್. ಇದು ಅಂದರೆ ಶರ್ಟಿಗೆ ಕಾಲರ್ ಏನಿರುತ್ತೆ ಅದು ಈ ಥರ ಪ್ರೊಫೈಲ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಶೇಪ್ ಅಂತ ಹೇಳಿ ನಮ್ಮ ಕಂಪ್ನಿಲಿ ಈ ಥರ ಪ್ರೊಫೈಲಲ್ಲಿ ಮಾಡ್ತೀವಿ. ಕಫ್ ಆಗಲಿ ಕಾಲರ್ ಆಗಲಿ, ಕಫ್ ಅಂತ ಅಂದರೆ ಗೊತ್ತಿರುತ್ತೆ, ಶರ್ಟು ತೋಳಾದ್ಮೇಲೆ ಕಫ್ ಏನಿರುತ್ತೆ ಅದು. ಮತ್ತು ಇದು ಬಂದು ಕಾಲರು. ಈ ರೀತಿ ರನ್ ಮಾಡ್ತಾ ಇರೋದು ಬೇರೆ ಹುಡುಗಿ. ಈ ರೀತಿ ಮಾಡ್ತೀವಿ. ಇದು ಪ್ರೊಡಕ್ಷನ್ ಬಂದು ಅವರಿಗೆ 120 ಪೀಸ್ ಮಾಡಬೇಕು. 120ರಿಂದ 140 ಪೀಸ್ ಅವರಿಗೆ ಪ್ರೊಡಕ್ಷನ್ ಇರುತ್ತೆ. ಮಿನಿಮಮ್ಮು 100 ಪೀಸ್ ಮಾಡ್ತಾರೆ 1 ಅವರ್ಗೆ. ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಕಡಿಮೆ ಆಗೋಗಿಲ್ಲ. ಕಡಿಮೆ ಆದರೆ ಅದನ್ನು ತುಂಬಿಸೇ ನಾವು ಬರಬೇಕಾಗುತ್ತೆ, ಅಂದರೆ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡೇ ಎದ್ದೇಳಬೇಕಾಗುತ್ತೆ. ಹಾಗಾಗಿ ಇದನ್ನು ಮಾಡುವಾಗಲೇ ಫಾಸ್ಟಾಗಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಮತ್ತು ನೀಡ್ಲು ಹುಷಾರಾಗಿದ್ದರೂ ಒಳಗೇ ಹೋಗಬೇಕು. ನೀಡ್ಲು ಏನಾದರೂ ಒಂಚೂರು ಆ ಕಡೆ ಈ ಕಡೆ ಆದರೆ ನೀಡ್ಲು ಸಿಡಿಯುತ್ತೆ, ಅಂದರೆ ಕಟ್ಟಾಗುತ್ತೆ ನೀಡ್ಲು. ಆ ಥರ ಕಟ್ಟಾದರೂ ಅದು ಕೂಡ ಲೆಕ್ಕ ಕೊಡಬೇಕಾಗುತ್ತೆ ನಾವು ಕಂಪ್ನಿಗೆ. ಆ ಥರ ನೀಡ್ಲು ಕೂಡ ನಾವು ಬೇಕಾಬಿಟ್ಟು ಕಟ್ ಮಾಡೋ ಹಾಗಿಲ್ಲ, ಅಷ್ಟೆಲ್ಲ ಲೆಕ್ಕಾಚಾರ ಇರುತ್ತೆ.
ಇರುತ್ತೆ ನಮ್ಮ ಕಂಪ್ನಿಯಲ್ಲಿ. ಮತ್ತು ನಿಮಗೆ ಈ ಕೆಲಸ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಇದು ಕಾಲರ್ ರನ್ ಆಗಿರೋದು. ಇದನ್ನು ಕಟ್ ಮಾಡಿ ಮತ್ತು ಕಚ್ಚಾ ಫೋಲ್ಡ್ ಮಾಡಿ ಅದೆಲ್ಲ ನೀಟ್ ಮಾಡಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ನನಗೆ ಬ್ಯಾಲೆನ್ಸಿಂಗ್ ಬಿಟ್ಟಿದ್ರು ಈ ಕೆಲಸ ಮಾಡೋಕ್ಕೆ, ಕಚ್ಚಾ ಕಟ್ ಮಾಡೋದಕ್ಕೆ. ಯಾಕೆ ಅಂದರೆ ನಾನು ಆಲ್ರೌಂಡ್ ಟೈಲರ್ ಇರೋದ್ರಿಂದ ಎಲ್ಲಾದರೂ ಪೀಸು ಒಂದು ಸ್ವಲ್ಪ ಸಾಲ್ಟೇಜ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಅಂದರೆ ಆ ಜಾಗದಲ್ಲಿ ನನಗೆ ಮಾಡೋಕ್ಕೆ ಬಿಡ್ತಾರೆ. ಮಿನಿಮಮ್ ನಾನು ಸ್ಲೀವ್ ಅಟ್ಯಾಚ್ ಜಾಸ್ತಿ ಮಾಡೋದು. ಈಗ ನನಗೆ ಇನ್ನೊಂದು ಖುಷಿ ಏನು ಅಂತ ಅಂದರೆ, ನಾನು ಹೇಳಿದ್ನಲ್ಲ ನೂರ್ಜಾನ್, ಅವರು ಕೂಡ ನನ್ನ ಅದೇ ಕೆಲಸ ಕಲ್ತಿದ್ದಾರೆ. ನೆಕ್ಸ್ಟು ಪಾರ್ಟ್ನರ್ ನನಗೆ ನೂರ್ಜಾನ್ ಸಿಗ್ತಾರೆ. ಹಾಗಾಗಿ ನಾವಿಬ್ಬರು ಒಂದೇ ಕೆಲಸಕ್ಕೆ ಕೂತ್ಕೋತೀವಿ. ತುಂಬ ಖುಷಿ ಆಯಿತು. ನಿಮ್ಗೆ ಏನು ಅನಿಸುತ್ತೆ?